ಸಕತ್ತಾಗಿದೆ. ಈ ಥರ ಯಂಗ್ ಹುಡುಗರನ್ನ ನೀವು ಹಾಳು ಮಾಡೋದು ತಪ್ಪಲ್ವಾ? ಇದು ನೋಡ್ರಿ ಇಷ್ಟುದ ನೋಡ್ರಿ, ಈ ತರ ತುರಿಯೋ ಮನೆ ನೀವೆಲ್ಲರೂ ನೋಡಿದಿರ ಲೈಫಲ್ಲಿ. ಥೈಲ್ಯಾಂಡಿನ ಸ್ಪೆಷಲ್ ಕೋಕೋನಟ್ ಕಾಫಿ. ಯಾಕಂದ್ರೆ ಎಲ್ಲರೂ ಬರೀ ಬ್ಯಾಂಕಾಕು ಪಟಾಯ ಎರಡೇ ಊರಿಗೆ ಹೋಗ್ತಾರೆ. ಚಿಯಾಂಗ್ ಮೈನ ಬಹಳ ಅದ್ಭುತವಾಗಿ ಅಡ್ವೆಂಚರಸ್ ಆಗಿ, ನೇಚರ್ ಆಗಿ, ವಿಲೇಜ್ ಆಗಿ, ಅದಾದಮೇಲೆ ಬಹಳ ರಿಲ್ಯಾಕ್ಸಿಂಗ್ ಆಗಿ, ಮಸಾಜ್ಗೆ ಪ್ರತಿಯೊಂದಕ್ಕೂ ನೀವು ಪ್ಲ್ಯಾನ್ ಮಾಡ್ಕೊಂಬಂದ್ರೆ 5 ರಿಂದ 6 ದಿವಸ ಒಂದು ವಾರದಲ್ಲಿ ಸಂಪೂರ್ಣವಾಗಿ ಈ ಒಂದು ಚಿಯಾಂಗ್ ಮೈ ಏರಿಯಾನ ಕವರ್ ಮಾಡಿಕೊಂಡು ವಾಪಸ್ಸು ಚಿಯಾಂಗ್ ಮೈಯಿಂದನೇ ಬೆಂಗಳೂರಿಗೆ ಫ್ಲೈಟ್ ಕೂಡ ಇದೆ. ಡೈರೆಕ್ಟಾಗಿ ಬೆಂಗಳೂರಿಗೆ ಹೊರಟೋಗ್ಬೋದು. ಯಾವತ್ತಾದ್ರೂ ಯೋಚನೆ ಮಾಡಿದಿರಾ? ಕಾಂಪಾಸ್ನ ಬಳಕೆ ಮಾಡದೆ ಎಷ್ಟೋ ಬಾರಿ ಬೆರಳುಗಳು ಸ್ವಯಂ ಪ್ರೇರಿತವಾಗಿ ಸರ್ಕಲ್ಗಳನ್ನು ಅಚ್ಚುಕಟ್ಟಾಗಿ ಬಿಡಿಸ್ಬಿಡುತ್ತೆ. ಹಾಗೆ ಎಷ್ಟೋ ಕೆಲಸಗಳನ್ನ ನಮಗೆ ಗೊತ್ತಿಲ್ಲದ ರೀತಿ ನಾವು ಕೆಲವು ಸಲ ಪಟ್ ಅಂತ ಮಾಡ್ಬಿಡ್ತೀವಿ, ಚಟ್ ಅಂತ ರಿಸಲ್ಟ್ ಬಂದ್ಬಿಡುತ್ತೆ. ಆಮೇಲೆ ಯೋಚನೆ ಮಾಡ್ತೀವಿ ಹೇಗೆ ಸಾಧ್ಯ ಆಯ್ತಿದ್ದು ಅಂತ. ಇದೆಲ್ಲದಕ್ಕೂ ಕಾರಣ ಮುಕ್ತವಾದ, ಅಡಚಣೆ ಇಲ್ಲದ ಮನಸ್ಸು. ಶೂ ಸರಿ ಹೊಂದಿದಾಗ ಕಾಲುಗಳು ಮರ್ತೋಗುತ್ತೆ, ಬೆಲ್ಟ್ ಸರಿ ಹೊಂದಿದಾಗ ಹೊಟ್ಟೆ ಮರ್ತೋಗುತ್ತೆ, ಹೃದಯ ಸರಿ ಹೊಂದಿದಾಗ ಪರ ವಿರುದ್ಧ ಎರಡೂ ಮರ್ತೋಗುತ್ತೆ. ಲೈಫಲ್ಲಿ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಕೆಲಸ ಮಾಡ್ತಾ ಏನ್ ಗುರು, ರಿಸಲ್ಟೇ ಬರ್ತಾ ಇಲ್ಲ ಅನ್ನೋರ್ಗೆ ನಿಜವಾದ ಸೊಲ್ಯೂಷನ್ ಅಂದ್ರೆ ಯಾವುದೇ ಒತ್ತಾಯ ಇಲ್ಲ, ಅಗತ್ಯ ಇಲ್ಲ, ಆಕರ್ಷಣೆಗಳಿಲ್ಲ. ಆಗ ನಿಮ್ಮ ಎಲ್ಲ ಕೆಲಸಗಳು ನಿಯಂತ್ರಣದಲ್ಲಿ ಇರುತ್ತೆ. ನೀವು ಸ್ವತಂತ್ರ ಮನುಷ್ಯರಾಗಿರ್ತೀರ. ತುಂಬಾ ಕಷ್ಟಪಟ್ಟು ಅಂತ ಹೇಳ್ತಾನೆ ಎಲ್ಲದನ್ನು ಇನ್ನೂ ಕಷ್ಟ ಮಾಡ್ಕೊಳ್ತಾ ಹೋಗ್ತೀವಿ. ಸುಲಭವೇ ಸರಿ. ಸರಿಯಾಗಿ ಪ್ರಾರಂಭಿಸಿದಾಗ ಎಲ್ಲವೂ ಸುಲಭ. ಸುಲಭವಾಗಿ ಮುಂದುವರಿಸಿದಾಗ ನೀವು ಸರಿ. ಸರಿಯಾದ ದಾರಿಯಲ್ಲಿ ನಡೆಯಲು ಮೊದಲು ಸರಿಯಾದ ದಾರಿಯನ್ನು ಮರಿಬೇಕು. ಇದು ಸುಲಭದ ದಾರಿ ಎನ್ನುವುದನ್ನು ಕೂಡ ಮರಿಬೇಕು. ಯೋಚನೆ ಮಾಡಿ. ಎಲ್ಲಿಂದ ಹೊರಡುವಂತಹ ಸಮಯ. ಪಾಪಾ ಸಾವ್ ಫಾರ್ಮ್ ಅನುಭವ ಅದ್ಭುತವಾಗಿತ್ತು. ಇಲ್ಲಿ ಬಾತ್ರೂಮ್ಗೆ ಹೋಗೋದ್ರಿಂದ ಹಿಡಿದು, ಇಲ್ಲಿ ಟಾಯ್ಲೆಟ್ ಹೋಗೋದ್ರಿಂದ ಹಿಡಿದು, ಇಲ್ಲಿ ಸ್ನಾನ ಮಾಡೋದ್ರಿಂದ ಹಿಡಿದು, ಬೆಳಗ್ಗೆ ನದಿಲಿ ಸ್ನಾನ ಆಯಿತು, ಯಾಕೆಂದರೆ ಬಾತ್ರೂಮಲ್ಲಿ ನೀರು ಬರ್ತಾ ಇರಲಿಲ್ಲ. ಸೊ ಈ ಥರ ಬಹಳಷ್ಟು ಚಾಲೆಂಜಸ್ಸು ಈ ಥರ ಒಂದು ಹಳ್ಳಿ ಜೀವನದಲ್ಲಿ ಇದ್ದೇ ಇರುತ್ತೆ. ಅದನ್ನು ಅನುಭವಿಸೋದಕ್ಕೆ ಸಿಟಿಯವರು ಬರಲೇಬೇಕು. ಸಿಟಿಲಿದ್ದವರು ಹಳ್ಳಿಗೆ ಬರಬೇಕು, ಹಳ್ಳಿಲಿದ್ದವರು ಸಿಟಿಗೆ ಹೋಗಬೇಕು. ಅದೇ ಜೀವನದ ನಿಯಮ. ಆವಾಗಲೇ ಒಂದು ಚಿಕ್ಕ ಬ್ಯಾಲೆನ್ಸ್ ಸಿಗೋದು ಅಂತ ಹೇಳುತ್ತಾ ನನ್ನ 2 ಬ್ಯಾಗ್ ಹಾಕ್ಕೊಂಡು ನಾನು ಹೋಗ್ತಾಯಿದ್ದೀನಿ. ಬೆಟ್ಟದ ಮೇಲೆ ನನ್ನ ಗಾಡಿ ನಿಂತಿದೆ. ಗಾಡಿ ತೊಗೊಂಡು ಮುಂದಕ್ಕೆ ಹೋಗೋಣ ಬನ್ನಿ. ಯಾವಾಗ ಎಷ್ಟು ಬೇಕೋ ಬಾಳೆಹಣ್ಣು ತಿನ್ನೋದಕ್ಕೆ ಗೊನೆ ನೇತಾಕ್ಬಿಟ್ಟಿದ್ರು ಪಾಪ. ಹಾಗೆ ಸಾಕಷ್ಟು ಹಲಸಿನ ಹಣ್ಣು ತಿಂದ್ವಿ. ಭಾಳ ಸುಂದರ ಅನುಭವ. ನೀವು ಅಷ್ಟೇ ಈ ಒಂದು ಫಾರ್ಮ್ದು ಮತ್ತು ಈ ಒಂದು ಫಾರ್ಮ್ ಹೌಸ್ ಓನರ್ದು ಫೋನ್ ನಂಬರ್ ಕೊಡ್ತೀನಿ. ನೀವುಗಳು ನಾರ್ತ್ ಥೈಲ್ಯಾಂಡಿಗೆ ಬಂದರೆ ಇಲ್ಲಿ ಬಂದು 1-2 ದಿವಸ ಉಳಿಯುವಂತಹ ಪ್ರಯತ್ನ ಪಡಿ. ನಿಜವಾಗ್ಲೂ ಚೆನ್ನಾಗಿರುತ್ತೆ. ರೋಡಲ್ಲಿ ಹೋಗ್ತಾ ಇದ್ದೆ, ಒಂದು ತೋಟದಲ್ಲಿ ಎಲ್ಲ ರೈತರು ಯಾವುದೋ ಒಂದು ಬೆಳೆನ ಕೀಳ್ತಾ ಇದ್ದಾರೆ. ಕಿತ್ತು ಎಲ್ಲರೂ ಕೆಲಸ ಮಾಡ್ತಾಯಿದ್ದಾರೆ. ಹೇಗೆ ಮಾಡ್ತಾಯಿದ್ದಾರೆ ನೋಡೋಣ ಬನ್ನಿ. ಆಯ್, ಏನು ಬೆಳೆ ಕೀಳ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ರೈತರು. ಅಯ್ಯೋ, ಓ ನೋಡಿ, ರೈತರೆಲ್ಲ ನೀರು ಇಟ್ಕೊಂಡಿದ್ದಾರೆ. ಕಷ್ಟಪಟ್ಟು ಕೆಲಸ ಮಾಡಿದ್ಮೇಲೆ ಊಟ ನೋಡಿ, ಅಲ್ಲೆಲ್ಲ ಕೆಲಸ ಮಾಡ್ಕೊಂಬಂದು ಊಟ ಮಾಡೋಕ್ಕೆ ಇಲ್ಲಿ ಕೂತ್ಕೊಂಡಿದ್ದಾರೆ. ಗುಡ್. ಏನು ಕೆಲಸ ಮಾಡ್ತಾ ಇದ್ದಾರೆ? ಓ, ಬೀನ್ಸ್ ಕೀಳ್ತಾ ಇರ್ರಿ. ನೋಡಿ ಇಲ್ಲಿ ಯಾವುದೋ ಒಂದು ರೀತಿಯ ಬೀನ್ಸನ್ನು ಕೀಳ್ತಾ ಇದ್ದಾರೆ. ಫುಲ್ ಬೆಳೆ ಬಂದಿದೆ. ಸೊ ಕಿತ್ತು ನೋಡಿ ಎಷ್ಟು ಚೆನ್ನಾಗಿ ಕೀಳ್ತಾ ಇದ್ದಾರೆ. ಓ ವಾವ್, ಇದೆ ಬೀನ್ಸು. ಒಳಗೇನೋ ಕಾಳು ಥರ ಇದೆ, ಅವರೇ ಕಾಳು ಥರ. ಪಕ್ಕದಲ್ಲೇ ಮಗುನೂ ಕೂಡ ಮಲಗಿಸ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ. ರೈತರ ಜೀವನ ಅಷ್ಟು ಸುಲಭ ಅಲ್ಲ, ಬಹಳ ಕಷ್ಟಪಡ್ತಾರೆ. ನೋಡಿ ಎಂಥ ವೈ ಬಿಸಿಲು. ಬಟ್ ಏನಂದರೆ ಒಳ್ಳೆ ಸಿನಿಮಾ ಲೊಕೇಶನ್ ಥರ ಇದೆ, ಸಿನಿಮಾ ಶೂಟಿಂಗ್ ಲೊಕೇಶನ್ ಥರ. ನೋಡಿ ಎಲ್ಲರೂ ಛತ್ರಿಗಳನ್ನ ಹಾಕೊಂಡು ಕೀಳ್ತಾ ಇದ್ದಾರೆ. ಸೊ ಬಿಸಿಲು ಆಗಬಾರ್ದು ಅನ್ನೋ ರೀತಿಲಿ ಬಹಳ ಒಳ್ಳೆ ಐಡಿಯಾ ಅನ್ನಿಸ್ತು ಅಲ್ವಾ? ಏನಂತೀರಾ? ನಾವು ನಮ್ಮಲ್ಲಿ ಯೂಸ್ ಮಾಡ್ಬೋದು. ಈ ಥರ ದೊಡ್ಡ ದೊಡ್ಡ ಛತ್ರಿಗಳನ್ನು ಬೈ ಮಾಡಿ ಎಲ್ಲ ಕಡೆ ನೆಟ್ಟರೆ ಕೀಳೋದಕ್ಕೆ ಆರಾಮಾಗತ್ತೆ. ಇಲ್ಲಾಂದರೆ ಒದ್ದಾಟ.
ನೋಡಿ ಎಷ್ಟು ಜಾಗದಲ್ಲಿ ಕೀಳ್ತಾರೆ, ಎಷ್ಟು ದೊಡ್ಡ ಫಾರ್ಮ್ ಇದು, ಎಲ್ಲ ಕಡೆನೂ ಕೀಳ್ತಾರೆ. ಕಿತ್ತೂರೋದನ್ನೆಲ್ಲ ಮೂಟೆ ಮಾಡಿಕೊಂಡು ತೊಗೊಂಡೋಗಿ ಅಲ್ಲಿ ಲೋಡ್ ಮಾಡ್ತಾಯಿದ್ದಾರೆ. ಫೈನಲಿ ಎಷ್ಟು ಜನ ಕೆಲಸ ಮಾಡ್ತಾರೆ ನೋಡಿ ಒಂದೇ ಸರಿ. ಯೂನಿಟಿ ಸ್ಟ್ರೆಂತ್ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ನಿದರ್ಶನ ಇಲ್ಲ. ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಸಾಧಿಕ ಆಮೇಲೆ ಅಲ್ಲಿ ಒಟ್ಟಿಗೆ ಅಡುಗೆ ಮಾಡಿಬಿಟ್ಟು ಊಟ ಮಾಡ್ತಾರೆ ನೋಡಿ. ಸಂಪೂರ್ಣವಾಗಿ ಒಂದು ಕಡೆ ತಮ್ಮ ಬೆಳೆಯನ್ನು ಇಟ್ಕೊಂಡಿದ್ದಾರೆ. ರೈತರು ಮಧ್ಯಾಹ್ನ ಏನು ಊಟ ಮಾಡ್ತಾರೆ ನೋಡೋಣ. ಥೈಲ್ಯಾಂಡ್ ರೈತರು ಅನ್ನ, ಏನೋ ರಸಮ್ ಥರ ಏನೋ ಇದೆ, ಗ್ರೇವಿ, ಥಾಯ್ ಗ್ರೇವಿ ಅಂತ ಇದೇನು ಮೇಡಮ್, ಇದು ಇನ್ನೊಂದೇನೋ ಥಾಯ್ ಗ್ರೇವಿ, ಮತ್ತು ಸಾಕಷ್ಟು ಮೆಣಸಿನ್ಕಾಯಿ. ತೇಟ್ ನಮ್ಮ ಅವರೆಕಾಳು ರೀ, ಇದು ಸೇಮ್ ಅವರೆಕಾಳು ಥರನೇ ಇದೆ ನೋಡಿ. ಬೈಕ್ ಇರೋದ್ರಿಂದ ಇದೊಂದು ಬಹಳ ದೊಡ್ಡ ಅಡ್ವಾಂಟೇಜ್ ಅಂತ ಕರಿಬೋದು. ಎಲ್ಲಿ ಬೇಕೋ ಏನು ನೋಡಿದ್ರು ತಕ್ಷಣ ನಿಲ್ಲಿಸಿ ಹೋಗಿ ಮಾತಾಡಿಸ್ಕೊಂಡು ಅವ್ರ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡ್ಬೋದು. ಕಾರು ಅಥವಾ ದೊಡ್ಡ ಗ್ರೂಪ್ ಜೊತೆಗಿದ್ರೆ ಇದು ಬಹಳ ಕಷ್ಟ ಆಗುತ್ತೆ, ಅಥವಾ ಬಸ್ಸಲ್ಲಿದ್ರಂತೂ ಸಾಧ್ಯನೇ ಇಲ್ಲ. ರಸ್ತೆ ಬದಿಯಲ್ಲಿ ಯಾವುದೋ ಒಂದು ಹಾವು ಹೋಗಬೇಕಾದ್ರೆ ಯಾವುದೋ ಗಾಡಿ ಅದ್ರ ಮೇಲೆ ಹತ್ಬಿಟ್ಟಿದೆ ನೋಡಿ, ಸತ್ತೋಗ್ಬಿಟ್ಟಿದೆ. ಬೇಜಾರಾಯ್ತು ನೋಡಿ. ಥ್ಯಾಂಕ್ ಯು ಪಾಪ ಸಾವ್ ಫಾರ್ ಎವ್ರಿಥಿಂಗ್. ಪಾಪ ಸಾವ್ ಇಲ್ಲಿ ಸಿಕ್ಬಿಟ್ರು ನನಗೆ ಕೊನೆಗೂ. ನಮಸ್ತೆ. ಟೇಕ್ ಕೇರ್. Thank you very much. Take care. For visiting. See you again soon. Okay? Yes. You can come. Bye. I'll send my friends. Okay? I'll send you my friends very soon. My dear Nikhela, with the machete. Goodbye. Bye. Bye. Oh, that's a long one. Yeah? ಉತ್ತರ ಥೈಲ್ಯಾಂಡನ್ನು ಅಥವಾ ನಾರ್ತ್ ಥೈಲ್ಯಾಂಡನ್ನು ಸಂಪೂರ್ಣವಾಗಿ ಎಕ್ಸ್ಪ್ಲೋರ್ ಮಾಡಬೇಕು, ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಬೇಕು ಅಂದರೆ ಇಲ್ಲ ಈ ರೀತಿ ಒಂದು ಟೂ ವೀಲರ್ ತೊಗೊಳ್ಳಿ. ಒಬ್ಬರು ಅಥವಾ ಇಬ್ಬರು ಇದ್ದರೆ, ಅಥವಾ ಗ್ರೂಪ್ ಇದ್ದರೂ ಕೂಡ ಒಬ್ಬೊಬ್ಬರು ಒಂದು ಟೂ ವೀಲರ್ ತೊಗೋಬೋದು. ಇಲ್ಲ ಒಂದು ದೊಡ್ಡ ಗ್ರೂಪ್ ಇದ್ದರೆ ಈ ಥರ ಒಂದು ಕಾರ್ ಹೈರ್ ಮಾಡ್ಕೊಳ್ಳಿ. ಇಲ್ಲಿ ಇಂಟರ್ನ್ಯಾಷನಲ್ ಟ್ರಾವೆಲ್ ಲೈಸೆನ್ಸ್ ಏನು ಕೇಳಲ್ಲ ಇವರು, ಕೆಲವು ಕಡೆ ಕೇಳ್ತಾರಂತೆ, ಕೆಲವು ಕಡೆ ಕೇಳಲ್ಲ. ಸೊ ಆರಾಮಾಗಿ ಈ ಥರ ಒಂದು ವೆಹಿಕಲ್ನ ಹೈರ್ ಮಾಡಿಕೊಂಡು ನೀವು ಇಡೀ ಗ್ರೂಪು ಸಂಪೂರ್ಣವಾಗಿ ಥೈಲ್ಯಾಂಡ್ನ ಸುತ್ತಾಡಿದ್ರೆ ನಿಮಗೆ ಎಂತೆಂಥ ಲೊಕೇಶನ್ ಸಿಗುತ್ತೆ ಅಂದರೆ ನಾರ್ಮಲ್ ಆಗಿ ಅದು ಹುಡ್ಕೊಂಡು ಹೋದ್ರೂ ಸಿಗೋಲ್ಲ. ದಾರಿಲಿ ನಿಮ್ಗೆ ಸಿಗ್ತಾ ಹೋದೆ ನೋಡಿ. ಈಗ ಬಂದೆ, ದಾರಿಲಿ ಹೋಗ್ತಾನೆ ಈ ಥರ ಒಂದು ದೊಡ್ಡ ಕೆರೆ ಕಾಣಿಸ್ತು. ಲೊಕೇಶನ್ ನೋಡಿ ಹೇಗಿದೆ ಅಂತ. ಜನಗಳೆಲ್ಲ ಕೂತ್ಕೊಂಡು ಚಿಲ್ ಮಾಡ್ತಾ ಇದ್ದಾರೆ. ಓಕೆ ನೈಸ್. ಐ ಲೈಕ್ ಯು ಹೇರ್ ಸ್ಟೈಲ್. ಇಟ್ಸ್ ವೆರಿ ಕ್ಯೂಟ್. ಆ್ಯಂಡ್ ವಾಟ್ ಈಸ್ ದಿಸ್ ಲೇಕ್ ನೇಮ್? Hoi Tong camping. Hoi Tong camping. Oh, you can come and camp here. Yes. ಇಲ್ಲಿ ಎಲ್ಲ ಹಟ್ಗಳಿದೆಯಲ್ಲ, ಹಟ್ಗಳಲ್ಲೆಲ್ಲ 100 ಬಾತ್ ಪರ್ ಪರ್ಸನ್ ಅಂತೆ. ಯಾರು ಬೇಕಾದ್ರೂ ಬಂದು ಇಲ್ಲಿ ಕ್ಯಾಂಪಿಂಗ್ ಮಾಡ್ಬೋದು. ನಿಮ್ಮದೇ ಗೇರ್ ತರಬೇಕು. ಸೊ ಈ ಥರ ಜಾಗದಲ್ಲಿ ಕ್ಯಾಂಪಿಂಗ್ ಮಾಡ್ಬೋದು. ಸಕ್ಕತ್ತಾಗಿದೆ ಲೊಕೇಶನ್ನು. ಫ್ಯಾಮಿಲಿಗಳು ಬಂದು ಇಲ್ಲಿ ಪಾರ್ಟಿ ಮಾಡ್ತಾರೆ, ಚಿಲ್ ಮಾಡ್ತಾರೆ. ಹಾಗೆ ಫಿಶಿಂಗ್ನ ಕೂಡ ಮಾಡ್ತಾರೆ. ಇಲ್ಲಿ ನೋಡಿ ಅಣ್ಣವರು ಫಿಶಿಂಗ್ ರಾಡನ್ನು ಹಾಕಿದ್ರು. ಅಬ್ಬಾ, ಫಿಶಿಂಗ್ ಮಾಡ್ತಾ ಇದ್ದಾರೆ. ಯಾರೋ ಡಾನು, ಕೈಯಲ್ಲಿ ಚೈನ್ ಗೀನೆಲ್ಲ ಇದೆ. ಹಾಯ್ ಸರ್, ಹೌ ಆರ್ ಯು? ದಿಸ್ ಇಸ್ ವೆರಿ ಗುಡ್ ಸೆಟ್. ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿ ಸಂಪೂರ್ಣವಾಗಿ ಫಿಶಿಂಗ್ ಸೆಟಪ್ನ ಮಾಡಿಕೊಂಡು ಫಿಶಿಂಗ್ ಮಾಡ್ತಾ ಇದ್ದಾರೆ. ಸೊ ನೀವುಗಳು ಬಂದಾಗ ಫಿಶಿಂಗ್ ಮಾಡ್ಬೋದಂತೆ. ಫಿಶಿಂಗ್ ಮಾಡ್ಬೋದು, ಕ್ಯಾಂಪಿಂಗ್ ಮಾಡ್ಬೋದು, ಇಲ್ಲೇ ಉಳಿಬೋದು, ಇಲ್ಲೇ ಮೀನು ಹಿಡಿದು ಇಲ್ಲೇ ಸುಟ್ಕೊಂಡು ಇಲ್ಲೇ ತಿನ್ಬೋದು. ಎಷ್ಟು ಅದ್ಭುತವಾದ ಲೊಕೇಶನ್. ನಾನು ಯಾವತ್ತೂ ಫಿಶಿಂಗ್ ಹೆಂಗೆ ಮಾಡ್ತಾರೆ ನೋಡಿಲ್ಲ. ಇದೇನೋ ಉಂಡೆ ಕಟ್ತಾ ಇದ್ದಾರೆ. ಉಂಡೆ ಕಟ್ಬಿಟ್ಟು ಇದನ್ನು ನೀರಿಗೆ ಹಾಕ್ತಾರೆ. ಅದನ್ನು ತಿನ್ನೋದಕ್ಕೆ ಮೀನು ಬರುತ್ತೆ. ಅದಾದಮೇಲೆ ಮೀನನ್ನು ಇವ್ರು ತಿಂತಾರೆ. ಇಷ್ಟೇ ಫಿಶಿಂಗು. ಹಲೋ, ಇಲ್ಲಿಂದ ಅಲ್ಲಿವರೆಗೂ ಬಿಸಾಕಿದ್ರು ರೀ ಫಿಶಿಂಗ್ ರೋಡನ್ನ. ಇಲ್ಲಿ ನಿಂತ್ಕೊಂಡು ಅಲ್ಲಿ ಬಿಸಾಕಿದ್ರು. ಆಲ್ಮೋಸ್ಟ್ ಒಂದು ಅರ್ಧ ಕಿಲೋಮೀಟರ್ ದೂರಕ್ಕೆ. ವಾವ್. ನನಗರಿವಿಲ್ಲದೆ ನಿನ್ನ ಹುಡುಕಿ ಬರುವೆ, ನಿನ್ನ ಹೆಗಲ ಮೇಲೆ ಹೊರಗಿ ಜಗವ ಮರೆವೆ, ತುಸು ಮಾತನಾಡದೆ ಮೌನಿಯಾಗುವೆ. ಹೇಳು, ಇದಕ್ಕೆಲ್ಲ ನಿನ್ನ ಪ್ರೀತಿಯೇ ಕಾರಣವೇ? ಟೂ ವೀಲರಲ್ಲಿ ಥೈಲ್ಯಾಂಡಲ್ಲೆಲ್ಲ ಯಾವುದೇ ದೇಶದಲ್ಲಿ ಸುತ್ತಾಡ್ತಾ ಇರಬೇಕಾದ್ರೂ ಕಣ್ಣಿಗೆ ಏನಾದ್ರು ಒಂದು ಚೆನ್ನಾಗಿರೋದು ಬಿದ್ದೇ ಬೀಳುತ್ತೆ, ಹೊಸದೇನಾದ್ರು ಬಿದ್ದೇ ಬೀಳುತ್ತೆ. ಇಲ್ಲಿ ನೋಡಿ ಯಾವುದೋ ಒಂದು ಆ್ಯಂಟಿಕ್ ಕೆಫೆ. ಇದು ಒಂದು ಹಿಲ್ ಟ್ರೈಬು, ಆ ಜನಾಂಗ ಮಾಡಿರುವಂತಹ ಕೆಫೆ. ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ಒಳಗೆ ಬನ್ನಿ. ನಮ್ಮನ್ನು ವೆಲ್ಕಮ್ ಮಾಡ್ತಾ ಇದೆ ಶ್ವಾನ ಮಹಾರಾಜ. ಓಯ್,
ಇದು ಇದು ನೋಡಿ ಇಲ್ಲಿ ಸಖತ್ತಾಗಿದೆ. ಅಂಕಲ್ ಆಂಟಿ ಟಾಯ್ಲೆಟ್ ಅಲ್ಲಿ ಕೂತಿರೋದು. ನೋಡ್ರಿ ಅಂಕಲ್ ಕೇಳಿದ್ರೆ ಏನಾದ್ರು ತೋರಿಸಿ ಚೆನ್ನಾಗಿರೋದು ಅಂದ್ರೆ ನೋಡ್ರಿ ಏನ್ ತೋರಿಸ್ತಾ ಇದಾರೆ ಅಂತ. ಏನ್ ಹೇಳಿ ಇದಕ್ಕೆ ನಾನು ಏನ್ ಅಂಕಲ್ ಇದು ಏನ್ ತೋರಿಸ್ತಾ ಇದೀರಾ ನೀವು ನನ್ಗೆ? ಅಲ್ಲ ಈ ತರ ಯಂಗ್ ಹುಡುಗರನ್ನ ನೀವು ಹಾಳು ಮಾಡೋದು ತಪ್ಪಲ್ವಾ? ಇದ್ ನೋಡ್ರಿ ಇಷ್ಟುದ ಇದೇನಿದು ಬೇರೆ ಬೇರೆ ಸೈ ಇಲ್ಲಿ ನೋಡಿ for the customer to come in the beauty salon. ಓಕೆ ಓಕೆ ಓಕೆ. ಇದು ಏನಕ್ಕೆ ಗೊತ್ತಾ, ಇದು ಆಕ್ಚುಲಿ ಇಲ್ಲಿ ಥೈಲ್ಯಾಂಡ್ ಅಲ್ಲಿ ಇಡೋದು ಸುಮ್ಮನೆ ಇದು ಸೆಕ್ಸ್ ತರ ಅಲ್ವಂತೆ. ಇದು ಇದನ್ನ ಇಡೋದ್ರಿಂದ ನಿಮ್ಮ ಅಂಗಡಿಗೆ ಒಳ್ಳೆ ವ್ಯಾಪಾರ ಆಗತ್ತಂತೆ. ಹಾಗಾದ್ರೆ ನನ್ನನ್ನೇ ಇಟ್ಕೋಬೇಕು ಎಲ್ಲ ಅಂಗಡಿಯಿಂದ. ವಾಟ್ ಈಸ್ ದಿಸ್? ಇದೇನು? ಓಕೆ, ತುರಿಯೋ ಮಣೆ. You sit. People sit coconut cream. ಇದು ನೋಡ್ರಿ ಈ ತರ ತುರಿಯೋ ಮಣೆ ನೀವೆಲ್ಲರೂ ನೋಡಿದಿರ ಲೈಫಲ್ಲಿ? ಅಯ್ಯೋ 100 ವರ್ಷದ ಹಳೆಯ ತುರಿಯೋ ಮಣೆ. ಸಕ್ಕತ್ತಾಗಿದೆ ಇದು ಮಾತ್ರ. ಓ, ಇದು ತುರಿಯೋ ಮಣೆ ಅಂತೆ. ಇದು ಇಲಿ ತುರಿಯೋ ಮಣೆ, ಇದು ನಾಯಿ ತುರಿಯೋ ಮಣೆ. ನೋಡಿ ಮೇಡಮ್ ಸೊಪ್ಪನ್ನ ಇಟ್ಬಿಟ್ಟು ಅದ್ರ ಮೇಲೆ ಫೋನ್ ಇಟ್ಕೊಂಡು ನೋಡ್ದೆ. ನೋ 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 ಕೀಪ್ ಇಟ್. ಐ ಲೈಕ್ ದ ವೇ ಯು ಆರ್ ವಾಚಿಂಗ್ ಯುವರ್ ಥಿಂಗ್. ನೋ ಕೀಪ್ ಇಟ್. ಯೋ ಈ ಎಷ್ಟರ ನೇತಾಕ್ಬಿಟ್ಟಿದ್ದಾರೆ ನೋಡಿ, ಆಂಟಿಕ್ ಪೀಸ್ ತರ ಫೋನನ್ನು ಚಾರ್ಜಿಂಗಿಗೆ. ಸಕ್ಕದ ಏನೇನೋ ಮಾಡಿದ್ದಾರೆ ಅಂಕಲ್, ಟ್ಯಾಲೆಂಟೆಡ್. ಐ ವಿಶ್ ಎಲ್ಲಾನು ನೋಡ್ಬೋದಿತ್ತು. ಅವ್ರು ಬೇಕಾದಷ್ಟು ಸಾಮಾನುಗಳನ್ನ ನೋಡಿದೆ. ರೋಡಲ್ಲಿ ನಿಮಗೆ ವಿಚಿತ್ರ ಜನಗಳು, ವಿಚಿತ್ರ ಹಾಬೀಸ್ ಒಂದಿಗೆ ಸಿಗ್ತಾರೆ. ಅದೇ ಮಜಾ. ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಅವ್ರ ಲೈಫ್ ಹೇಗಿದೆ ಅಂತ ಕೇಳಿಕೊಂಡು ವಿಚಾರಿಸ್ಕೊಂಡು ಅದೇ ಹೇಳ್ತಾಯಿದ್ರು. ಕೋವಿಡ್ ಆದಮೇಲೆ ಟೂರಿಸ್ಟ್ಗಳು ಬರ್ತಾಯಿಲ್ಲ. ಮೊದಲು ನಾನು ಬಿಯರ್ ಮಾರ್ತಾಯಿದ್ದೆ, ಊಟ ಮಾರ್ತಾಯಿದ್ದೆ, ಕಾಫಿ ಮಾರ್ತಾಯಿದ್ದೆ. ಎದುರುಗಡೆ ಒಂದು ದೊಡ್ಡ ರೆಸಾರ್ಟ್ ಇತ್ತು. ಅಲ್ಲಿಂದ ಜರ್ಮನ್ಸು, ಫ್ರೆಂಚು, ಫಾರಿನರ್ಸು ಸಿಕ್ಕಾಪಟ್ಟೆ ಜನ ಬರೋರು. ಕೋವಿಡ್ ಆದಮೇಲೆ ಯಾರೂ ಬರ್ತಾಯಿಲ್ಲ. ಆಮೇಲೆ ಇವಾಗ ರೈನಿ ಸೀಸನು ಥೈಲ್ಯಾಂಡಲ್ಲಿ, ಸೊ ಅದಕ್ಕೂ ಜನ ಕಮ್ಮಿ ಆಗಿಬಿಟ್ಟಿದ್ದಾರೆ. ಡಿಸೆಂಬರ್ ನಂತರ ನೋಡಬೇಕು, ಈ ವರ್ಷ ಏನಾದ್ರು ಪಿಕಪ್ ಆದರೆ ಮತ್ತೆ ಎಲ್ಲ ಶುರು ಮಾಡ್ತೀನಿ ಅಂದರು. ಐ ವಿಶ್ ಹಿಮ್ ಆಲ್ ದಿ ಬೆಸ್ಟ್. ಆ್ಯಂಟಿಕ್ ಶಾಪ್ಗೆ ಒಳ್ಳೆಯದಾಗಲಿ, ಆಂಟಿಗೂ ಒಳ್ಳೆಯದಾಗಲಿ, ಅಂಕಲ್ಗೂ ಒಳ್ಳೆಯದಾಗಲಿ. ಬಹಳ ದೇಶಗಳಲ್ಲಿ ಬಹಳ ರೀತಿಯ ಟ್ರೈನ್ಗಳನ್ನು ತೊಗೊಂಡಿದ್ದೀನಿ. ನೀವುಗಳು ಅಷ್ಟೇ ನಿಮ್ಮ ಲೈಫಲ್ಲಿ ಬಹಳ ರೀತಿಯ ಟ್ರೈನ್ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರ. ಆದರೆ ಇವತ್ತು ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋ ಟ್ರೈನು ಬಹಳ ವಿಚಿತ್ರ, ಬಹಳ ಡಿಫ್ರೆಂಟು. ಟ್ರೈನ್ ಸ್ಟೇಷನ್ನು ನಾನು ಹೋಗ್ತಾ ಇದ್ದೀನಿ. ಟ್ರೈನ್ ಸ್ಟೇಷನ್ಗೆ ನಾನು ಬ್ಯಾಗ್ ಎತ್ಕೊಂಡು ಥೈಲ್ಯಾಂಡ್ನಲ್ಲಿ ಯಾವ ಥರ ಟ್ರೈನ್ ಸ್ಟೇಷನ್ನು ನಿಮಗೆ ತೋರಿಸ್ತೀನಿ. ನೀವು ಸರ್ಪ್ರೈಸ್ ಆಗಿ ತಲೆ ಕೆಡ್ಸ್ಕೊಂಡ್ಬಿಡ್ತೀರ, ಈ ಥರ ಟ್ರೈನ್ ಸ್ಟೇಷನ್ ಇರೋಕ್ಕೆ ಸಾಧ್ಯನಾ ಅಂತ. ಬನ್ನಿ. ನೋಡಿ ಎಷ್ಟು ದೊಡ್ಡದಾಗಿದೆ ಈ ಒಂದು ರೈಲ್ವೆ ಟ್ರ್ಯಾಕು. ಇದು ಫೀನಿಕ್ಸ್ ಅಡ್ವೆಂಚರ್ ಟ್ರೈನ್ ಸ್ಟೇಷನ್ನು. ನನ್ನ ಟ್ರೈನ್ ನೋಡಿ. ಇದು ನನ್ನ ಬುಲೆಟ್ ಟ್ರೈನ್. ಹಾಯ್ ಬ್ರೋ, ಇವರು ನಮ್ಮ ಬುಲೆಟ್ ಟ್ರೈನ್ ಡ್ರೈವರು. ವಾಟ್ ಈಸ್ ಯುವರ್ ನೇಮ್? My name Tam. ವಾವ್, ಟಾಮ್. Your name is Tom. My name is Ram. And this is the bullet train. ಎಷ್ಟು ದೊಡ್ಡದಾಗಿದೆ ಬುಲೆಟ್ ಟ್ರೈನು. ಚೈನಾ ದೇಶದಲ್ಲಿ 350 km/h ಬುಲೆಟ್ ಟ್ರೈನಲ್ಲಿ ಕೂತಿದ್ದೆ. ಇಲ್ಲಿ ಇವಾಗ ನಾನು ಕೂತ್ಕೋತಾ ಇದ್ದೀನಿ ಪ್ಯಾಕ್ರೋಬ್ ಸ್ಟೇಷನ್ನ ಮಿನಿ ಬುಲೆಟ್ ಟ್ರೈನ್ನಲ್ಲಿ. ಎಷ್ಟು ಸ್ಪೀಡಲ್ಲಿ ಹೋಗ್ತೀವಿ, ಎಲ್ಲಿಗೆ ಹೋಗ್ತೀವಿ, ಏನೇನೆಲ್ಲ ನೋಡ್ತೀವಿ ತೋರಿಸ್ತೀನಿ, ನಡೀರಿ. ಓ, ಸೌಂಡ್ ಬೇರೆ ಮಾಡ್ತಾ ಇದೆ. ಈ ಒಂದು ಫೀನಿಕ್ಸ್ ಅಡ್ವೆಂಚರಲ್ಲಿ ಸಾಕಷ್ಟು ಜಿಪ್ ಲೈನ್ ಟೂರು ಮತ್ತು ಬೇರೆ ಬೇರೆ ಅಡ್ವೆಂಚರ್ ಆ್ಯಕ್ಟಿವಿಟೀಸು ಎಲ್ಲ ಮಾಡ್ಬೋದು. ಈ ಕಡೆ ಬಂದಾಗ ಚಿಯಾಂಗ್ ಮೈಗೆ ಬಂದಾಗ ಟ್ರೈ ಮಾಡಿ. ಫ್ರೀ ಪಾಸ್ ಕೊಟ್ಟರು ಅಂತ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಚೆನ್ನಾಗಿದೆ ಜಾಗ. ಈ ಟ್ರೈನೇ ಎಷ್ಟು ಮಜಾ ಇದೆ ನೋಡಿ. ಬ್ರಿಡ್ಜ್ ನೋಡಿ. ಪ್ರತಿಯೊಂದು ಮಗುವು ಕೂಡ ಈ ಜಗತ್ತಿಗೆ ಮುಗ್ಧತೆಯನ್ನು ತುಂಬಿಕೊಂಡು ಬರುತ್ತೆ. ಆದರೆ ಸಮಾಜ ಆ ಮಗುವಿನಿಂದ ಮುಗ್ಧತೆಯನ್ನು ಕಿತ್ಕೊಂಡು ಜಾತಿ, ಧರ್ಮ, ನಾಗರಿಕತೆ, ಸಂಸ್ಕೃತಿ, ನೈಜಿಕತೆ ಅನ್ನೋ ಹೆಸರಿನಲ್ಲಿ ಅಂಗವಿಕಲನಾಗಿ ಮಾಡಿಬಿಡುತ್ತೆ. ಅಂದಿನಿಂದ ಮಗು ಬದುಕತ್ತೆ ವಿನಃ ಜೀವಂತವಾಗಿರುವುದಿಲ್ಲ. ನಿಮ್ಮ ಒಳಗಿರೋ ಆ ಮುಗ್ಧ ಮಗುವನ್ನ ಕಾಪಾಡಿಕೊಳ್ಳೋ ಜವಾಬ್ದಾರಿ ನಿಮ್ಮದೇ ಆಗಿರುತ್ತೆ. ಸಿಕ್ಕಾಪಟ್ಟೆ ಬಿಸಿಲಾದ್ರೆ ಛತ್ರಿ ಕೂಡ ಕೊಟ್ಟಿದ್ದಾರೆ.
ಅಲ್ಲಿ ನೋಡ್ರಿ ಜಿಪ್ ಲೈನ್ ಮಾಡ್ತಾ ಇದಾರೆ. ಓ ಏನ್ ಸ್ಪೀಡ್ ಇದೆ. ಅಯ್ಯೋ ಸಕ್ಕದ ಜಿಪ್ ಲೈನ್. ದೊಡ್ಡ ದೊಡ್ಡ ಗ್ರೂಪ್ಗಳು ಎಲ್ಲ ಫ್ರೆಂಡ್ಸು ಫ್ಯಾಮಿಲಿ ಬರೋದಕ್ಕೆ ಸಕ್ಕತ್ ಜಾಗ, ಅಡ್ವೆಂಚರ್ ಮಾಡ್ಬೋದು. ಅದಾದಮೇಲೆ ಕಾಫಿ ಶಾಪ್ ಇದೆ. ಈ ಥರ ಟ್ರೈನಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡ್ಬೋದು, ನೇಚರ್ನ ನೋಡ್ಬೋದು. ಆಮೇಲೆ ಸುತ್ತಮುತ್ತ ಇಲ್ಲಿ ಕೋಬ್ರಾ ಪಾರ್ಕ್ ಅಂತ ಇದೆ, ನೆಕ್ಸ್ಟ್ ಅಲ್ಲಿಗೆ ಹೋಗ್ತಾ ಇದ್ದೀನಿ, ಅದನ್ನು ತೋರಿಸ್ತೀನಿ. ಮತ್ತು ಇನ್ನೂ ಸುಮಾರು ಆ್ಯಕ್ಟಿವಿಟೀಸ್ ಇದೆ, ದಾರಿ ಪೂರ್ತಿ ನಿಮಗೆ ಬೇಕಾದಷ್ಟು ಸಿಗುತ್ತೆ. ಒಂದು 5-6 ದಿವಸ ನಾರ್ತ್ ಥೈಲ್ಯಾಂಡನ್ನು ಟ್ರೈ ಮಾಡಿ. ಯಾಕೆಂದರೆ ಎಲ್ಲರೂ ಬರೀ ಬ್ಯಾಂಕಾಕು ಪಟಾಯ ಎರಡೇ ಊರಿಗೆ ಹೋಗ್ತಾರೆ. ಎಷ್ಟೋ ಬೇರೆ ವಿಷಯ ಇದೆ ಥೈಲ್ಯಾಂಡಲ್ಲಿ. ಬಹಳ ಸುಂದರವಾದ ದೇಶ ಥೈಲ್ಯಾಂಡು. ಆಗಷ್ಟೇ ಹೊಸದಾಗಿ ಆಸ್ಪತ್ರೆಗೆ ಕೆಲಸಕ್ಕೆ ಜಾಯ್ನ್ ಆದ ನರ್ಸ್ಗೆ ಹಳೆ ನರ್ಸು ಹಾಸ್ಪಿಟಲ್ ಟೂರ್ ಮಾಡಿಸ್ತಿದ್ರಂತೆ. ಇದು ಮೆಟರ್ನಿಟಿ ವಾರ್ಡು, ಇದು ಸರ್ಜರಿ ವಾರ್ಡು, ಇದು ಪೋಸ್ಟ್ ಮಾರ್ಟಮ್ ಮಾಡುವಂತಹ ಜಾಗ, ಇದು ಅಂತ ಒಂದು ದೊಡ್ಡ ಹಾಲಲ್ಲಿ ಬಹಳ ಖುಷಿಯಾಗಿ ಕೂತಂತಹ ಒಂದಿಷ್ಟು ಜನಗಳನ್ನ ತೋರಿಸಿ ಇದು ಯಾವ ವಾರ್ಡು ಅಂತ ಹೊಸ ನರ್ಸ್ ಕೇಳಿದಾಗ ಅವ್ರು ಹೇಳಿದ್ರಂತೆ ಇದು ಎಲ್ಲದಕ್ಕಿಂತ ಅತ್ಯಂತ ಡೇಂಜರಸ್ ವಾರ್ಡ್. ಆಗ ನರ್ಸ್ ಕೇಳಿದಂತೆ ಯಾಕೆ ಅಂತ. ಆಗ ಹಳೆ ನರ್ಸ್ ಹೇಳಿದ್ರಂತೆ ಯಾಕೆ ಅಂದರೆ ಇವರೆಲ್ಲರೂ ಬಹಳ ಆರೋಗ್ಯವಾಗಿರುವಂತಹ ಜನಗಳು, ಇವರೇ ಈ ಜಗತ್ತಿಗೆ ಅತ್ಯಂತ ಡೇಂಜರಸ್ ಜನ ಅಂತ. ಯಾಕೆಂದ್ರೆ ಆರೋಗ್ಯ ಚೆನ್ನಾಗಿದ್ರೆ ಮನಸ್ಥಿತಿ ಚೆನ್ನಾಗಿರುತ್ತೆ, ಮನಸ್ಥಿತಿ ಚೆನ್ನಾಗಿದ್ರೆ ಮನೆ ಚೆನ್ನಾಗಿರುತ್ತೆ, ಮನೆ ಚೆನ್ನಾಗಿದ್ರೆ ಸಮಾಜ, ರಾಷ್ಟ್ರ, ದೇಶ ಎಲ್ಲ ಚೆನ್ನಾಗಿರುತ್ತೆ. ಯಾರ ಮೇಲೂ ಅವಲಂಬಿತವಾಗದೆ ಹೋದಾಗ ಯಾವ ಸ್ಕೀಮಿನ ಅವಶ್ಯಕತೆ ಕೂಡ ನಮ್ಗಿರಲ್ಲ. ಆವಾಗ ನೇರ ನುಡಿ ನಮ್ದಾಗತ್ತೆ, ಬೀಯಿಂಗ್ ಹೆಲ್ದಿ ಈಸ್ ಬೀಯಿಂಗ್ ಡೇಂಜರಸ್. ಏನಂತೀರಾ? ಎಲ್ಲರೂ ಸೇರ್ಕೊಂಡು ವಾರ್ ಬಿಸಾಕ್ತಾ ಇದೀವಿ. ಕಾಫಿ, ಸೊ ಇದು ಹೈ ಪ್ರೆಷರ್ ಮಿಷಿನ್ಸ್ ಇರುತ್ತೆ. ಹೈ ಪ್ರೆಷರಲ್ಲಿ ಒಳಗಿಟ್ಟು ಕಾಫಿ ಡಿಕಾಕ್ಷನ್ನ ತೆಗಿತಾರೆ. ಎಲ್ಲೇ ಬಂದರೂ ಏನಾದ್ರು ಹೊಸ ಟ್ರೈ ಮಾಡಬೇಕು ಅನ್ನೋದು ಸದಾ ನನ್ನ ಅಭಿಪ್ರಾಯ. ಸೊ ಇವತ್ತೇನೋ ಇವರು ಕೋಕೋನಟ್ ಕಾಫಿ ಕೊಡಲ್ಲ ಅಂದರು, ಅದೇನೋ ಇಂಟ್ರೆಸ್ಟಿಂಗ್ ಆಗಿ ಕೇಳಿಸ್ತು. ಕೊಡಿ ಅಂದೆ, ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಆಗಿದೆ ಕಾಫಿ. ಸ್ವಲ್ಪ ಶುಗರ್ ಸಿರಪ್ ಹಾಕಿದ್ರು ಅನ್ಸುತ್ತೆ. ಶುಗರ್ ಸಿರಪ್, ಓಕೆ. ಈಗ ಕಾಫಿ ಡಿಕಾಕ್ಷನ್ ಬರ್ತಾ ಇದೆ. ಈಗ ಮೇಡಮ್ ಕಾಫಿ ಡಿಕಾಕ್ಷನನ್ನು ಎಳ್ನೀರಿಗೆ ಬೆರೆಸ್ತಾ ಇದ್ದಾರೆ. ಇದು ಯಾವ ಥರ ಫಸ್ಟ್ ಟೈಮ್ ಐ ಆಮ್ ಸೀಯಿಂಗ್ ಸಮಥಿಂಗ್ ಲೈಕ್ ದಿಸ್. ಐ ಥಿಂಕ್ ವಿ ಶುಡ್ ಡ್ರಿಂಕ್ ಸಮ್. ನೋಡಿ ಇಲ್ಲೇ ಕುಡಿತಾ ಏನಿ. ಆಹಾ, ಏನೋ ಕಹಿ ಸಿಹಿ ವಿಚಿತ್ರವಾಗಿದೆ ಟೇಸ್ಟು. ಥೈಲ್ಯಾಂಡಿನ ಸ್ಪೆಷಲ್ ಕೋಕೋನಟ್ ಕಾಫಿ. ಬುಲೆಟ್ ಟ್ರೈನ್ ಗಂಟೆ ಹೊಡಿತಾ ಇದ್ದೀನಿ. ಕಿಲೋಮೀಟರ್ ಸ್ಪೀಡಲ್ಲಿ ಬುಲೆಟ್ ಟ್ರೈನ್ನ ಎಷ್ಟು ಎಂಜಾಯ್ ಮಾಡಿದ್ನೋ. ಫೀನಿಕ್ಸ್ ಅಡ್ವೆಂಚರ್ ಚಿಯಾಂಗ್ ಮೇಲಿರುವಂತಹ ಈ ಒಂದು ಪುಟ್ಟ ಮಿನಿಯೇಚರ್ ಬುಲೆಟ್ ಟ್ರೈನ್ನ ಕೂಡ ಅಷ್ಟೇ ಎಂಜಾಯ್ ಮಾಡಿದೆ. ಬಹಳ ಸಖತ್ತಾಯಿತು. ನೀವು ಬಂದ ಟ್ರೈ ಮಾಡಿ. ಇಲ್ಲಿಂದ ಹೊರಡುವಂತಹ ಸಮಯ. ಕರ್ಕೊಂಡು ಬಂದ ನಮ್ಮ ಬುಲೆಟ್ ಟ್ರೈನ್ ಡ್ರೈವರ್ಗೆ ಖಾಪ್. Sawadee-krap. Welcome to Phoenix Adventure Park, Chiang Mai, Thailand. ಪ್ರೀತಿಯಿಂದ ನೋಡ್ಕೊಂಡಂತಹ ನಮ್ಮ ಸ್ನೇಹಿತರಾದ ತಾವಿಯವರಿಗೆ ಧನ್ಯವಾದಗಳು. ನೀವು ಬಂದಾಗ ಫೀನಿಕ್ಸ್ ಅಡ್ವೆಂಚರ್ಗೆ ನಮ್ಮ ತಾವಿಯವ್ರನ್ನ ಭೇಟಿಯಾಗಿ. Bro, when Indians come, you have to take care of them. Yeah. Okay? Yes, sir. And or anybody else. Yeah, this is the best place for having fun and zip line, and also the miniature train. Yes. And beautiful garden inside. Yes, lot of adventure activities, coffee shop, and so much more. Yes, so you can spend one whole day here. Yeah, yes, of course. Yeah. Very nice. All the best, bro. Thank you. See you again. Thank you so much for visiting. ಥೈಲ್ಯಾಂಡ್ ದೇಶದ ಮೇನ್ ಅಡ್ವಾಂಟೇಜ್ ಏನಪ್ಪ ಅಂದರೆ ನಿಮಗೆ ಬೀದಿಗಳಲ್ಲಿ ರೋಡ್ಗಳಲ್ಲಿ ಸ್ಟ್ರೀಟ್ ಫುಡ್ಡು, ಒಳ್ಳೊಳ್ಳೆ ಹಣ್ಣು ಹಂಪಲು, ಕುಡಿಯೋದಕ್ಕೆ ಎಳ್ಳೀರು, ಜ್ಯೂಸು ಸಿಗುತ್ತೆ. ಇಲ್ಲಿ ನೋಡಿ ಮಶ್ರೂಮ್ ಮಾಡ್ತಾ ಇದ್ದಾರೆ, ಅವಕ್ಯಾಡೋ ಇದೆ, ಡ್ರ್ಯಾಗನ್ ಫ್ರೂಟ್ ಇದೆ, ಬೇಕಾದಷ್ಟು. ನಿಹಾವ್, ಚೈನೀಸ್. ಇಂಡಿಯಾ. I was in China 30 days now. Where? In China? Everywhere. Okay. 30 days I was traveling in China. Traveling in China. Okay. Yeah. Just now I came to Thailand. Nice to meet you. ನಾವು ಒಂದು ಪೈನಾಪಲ್ ತಿನ್ನೋಣ. ಇವ್ರುಗಳು ನೋಡಿ ಚೈನೀಸ್ ಜನಗಳು ಈ ಥರ ಟ್ಯಾಕ್ಸಿ ಮಾಡ್ಕೊಂಡು ಬಂದ್ಬಿಡ್ತಾರೆ. ಇದು ನಮ್ಮ ಫಾರ್ಚೂನರು. ಇಲ್ಲಿ ಟ್ಯಾಕ್ಸಿ, ನಮ್ಮಲ್ಲಿ ಲಕ್ಸುರಿ, ಇಲ್ಲಿ ಟ್ಯಾಕ್ಸಿ ಮಾಡಿಬಿಟ್ಟಿದ್ದಾರೆ ಅದನ್ನು. ಬಹಳಷ್ಟು ಚೈನೀಸ್ ಜನಗಳು ಕೂಡ ಥೈಲ್ಯಾಂಡನ್ನ ಟ್ರಾವೆಲ್ ಮಾಡ್ತಾರೆ. ಹೌ ಮೆನಿ ಡೇಸ್ ಯು ಆರ್ ಟ್ರಾವೆಲಿಂಗ್ ಥೈಲ್ಯಾಂಡ್? 5 days. 5 days. Yeah. You liking it? Yeah. Do you think it is different culture or same culture like China? Different. Very different. Yeah.
Little similar. Yeah. Little similar but different. Yeah. Before I could not differentiate between China people and Thailand people. Now after traveling China, I can know who Chinese people are. Huh. I told you, no? I told ni hao to you. ಈಗಷ್ಟೇ ಕೇಳಿದೆ ಚೈನೀಸ್ ಜನಗಳಿಗೆ ಹೆಂಗೆ ಅನಿಸುತ್ತೆ ಥೈಲ್ಯಾಂಡ್ ನಿಮಗೆ ಚೀಪ್ ಅನಿಸುತ್ತಾ ಎಕ್ಸ್ಪೆನ್ಸಿವ್ ಅನಿಸುತ್ತಾ ಅಂತ. ಅವರು ಅದನ್ನು ಹೇಳ್ತಾಯಿದ್ರು, ಬಹಳ ಚೀಪ್ ನಮಗೆ ಈ ದೇಶ, ಆಲ್ಮೋಸ್ಟ್ 50% ಚೀಪರ್ ದೆನ್ ಅವರ್ ಓನ್ ಕಂಟ್ರಿ ಅಂತ ಹೇಳಿದ್ರು. ನನಗೂ ಹಂಗೆ ಅನ್ನಿಸ್ತು, ಯಾಕಂದರೆ ಚೈನಲ್ಲಿ 30 ದಿವಸ ಇದ್ದೆ. ಅಲ್ಲಿ ಪ್ರತಿಯೊಂದು ಫೆಸಿಲಿಟಿನೂ ಇದಕ್ಕಿಂತ ಜಾಸ್ತಿ ಇದೆ, ಆದರೆ ಅದಕ್ಕೆ ಅದು ಇಲ್ಲಿಗಿಂತ ಎಕ್ಸ್ಪೆನ್ಸಿವ್ ಇದೆ. ಬಟ್ ಇಲ್ಲಿ ಫೆಸಿಲಿಟಿ ಚೆನ್ನಾಗಿದೆ, ಥೈಲ್ಯಾಂಡಲ್ಲಿ ಫೆಸಿಲಿಟಿ ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ. ಲೋಕಲ್ ಟ್ರಾವೆಲಿಂಗಿಗೆ ಥೈಲ್ಯಾಂಡ್ ಬೆಸ್ಟು. ಅಡ್ವಾನ್ಸ್ಡ್ ಟೆಕ್ನಾಲಜಿ ನೋಡಬೇಕು, ಬುಲೆಟ್ ಟ್ರೈನ್ಗೆ ಹೋಗಬೇಕು, ಆಮೇಲೆ ಅದ್ಭುತವಾದ ಸ್ಟ್ರಕ್ಚರ್ಸ್ ನೋಡಬೇಕು, ದೊಡ್ಡ ದೊಡ್ಡ ಸಿಟೀಸ್ ನೋಡಬೇಕು, ಲೇಟೆಸ್ಟ್ ಟೆಕ್ನಾಲಜಿ ನೋಡಬೇಕು ಅಂದರೆ ಚೈನಾ ಸೂಪರು. ಅದರ್ವೈಸ್ ಚೈನಾ ನಿಮಗೆ ಲೋಕಲ್ಲಾಗಿ ಹೋದ್ರೂ ಜಾಸ್ತಿ ಎಕ್ಸ್ಪೆನ್ಸಿವ್ ಅನಿಸುತ್ತೆ. ಈಗ ಒಂದು ಲೋಕಲ್ ಹಳ್ಳಿಗೆ ಹೋದ್ರೂ ಒಂದು ಕಾಫಿ 200 ರೂಪಾಯಿ ಇರುತ್ತೆ. ಅದೇ ನಿಮಗೆ ಥೈಲ್ಯಾಂಡಲ್ಲಿ ಒಂದು ಲೋಕಲ್ ಹಳ್ಳಿಲಿ 40 ರೂಪಾಯಿ ಕಾಫಿ ಸಿಗುತ್ತೆ. ಈಗ ಒಂದು ಪೈನಾಪಲ್ ತೊಗೊಂಡ್ರೆ 40 ರೂಪಾಯಿ ಸಿಗುತ್ತೆ. ಅದೇ ನೀವು ಚೈನಲ್ಲಿ ತೊಗೊಂಡ್ರೆ 150 ರೂಪಾಯಿ ಆಗುತ್ತೆ. ಸೊ ಆ ಥರ ವ್ಯತ್ಯಾಸ. ಚಿಯಾಂಗ್ ಮಾಯಲ್ಲಿ ಬಹಳಷ್ಟು ಅಡ್ವೆಂಚರ್ ಟೂರ್ ಆ್ಯಕ್ಟಿವಿಟೀಸ್ ಕೂಡ ಇದೆ. ಹಾಗೆ ನಿಮ್ಮೆಲ್ಲರಿಗೂ ಗೊತ್ತಿರಬೇಕು, ಥೈಲ್ಯಾಂಡ್ ದೇಶದಲ್ಲಿ ನಮ್ಮ ಬಂಬಂ ಬೋಲೆ ಅಥವಾ ಏನು ಗಾಂಜಾ ಅಂತ ಕರಿತೀವಿ, ಅದು ಇವಾಗ ಸಂಪೂರ್ಣವಾಗಿ ಲೀಗಲ್ ಮಾಡಿಬಿಟ್ಟಿದ್ದಾರೆ. ಹಿಂದೆ ನೀವು ನೋಡ್ತಾ ಇರಲ್ಲ, ಹಸಿರಿಲ್ಲ, ಇಲ್ಲಿಂದ ಕಾಣಿಸುತ್ತೋ ಗೊತ್ತಿಲ್ಲ, ಅದು ಗಾಂಜಾ ಅಂಗಡಿ ಕೂಡ ಇಲ್ಲಿ ಎಲ್ಲರೂ ಬರ್ತಾರೆ, ಆರಾಮಾಗಿ ಸೇದ್ಕೋತಾರೆ. ಅದಾದಮೇಲೆ ನೋಡಿ, ಅಡ್ವೆಂಚರ್ ಆ್ಯಕ್ಟಿವಿಟೀಸ್ಗೆ ಈ ಥರ ಜಿಪ್ಲೈನ್ ಇತ್ತು, ಇವಾಗ ATV ಇದೆ. ಈ ಥರ ಗಾಡಿಗಳನ್ನು ಹೈರ್ ಮಾಡಿ ನೀವು ಕಾಡು ಒಳಗೆ ಆಫ್ ರೋಡಿಂಗು ಎಲ್ಲ ಟ್ರೈ ಮಾಡ್ಬೋದು. ಬಂದಾಗ ಚಿಯಾಂಗ್ ಮೈ ಅಟ್ಲೀಸ್ಟ್ ಒಂದು 4-5 ಡೇಸ್ ಇಟ್ಕೊಂಬಂದರೆ ನೀವು ಸಂಪೂರ್ಣವಾಗಿ ಚಿಯಾಂಗ್ ಮೈನ ಬಹಳ ಅದ್ಭುತವಾಗಿ ಅಡ್ವೆಂಚರಸ್ ಆಗಿ, ನೇಚರ್ ಆಗಿ, ವಿಲೇಜ್ ಆಗಿ, ಅದಾದಮೇಲೆ ಬಹಳ ರಿಲ್ಯಾಕ್ಸಿಂಗ್ ಆಗಿ, ಮಸಾಜ್ಗೆ ಪ್ರತಿಯೊಂದಕ್ಕೂ ನೀವು ಪ್ಲ್ಯಾನ್ ಮಾಡ್ಕೊಂಬಂದರೆ 5ರಿಂದ 6 ದಿವಸ ಒಂದು ವಾರದಲ್ಲಿ ಸಂಪೂರ್ಣವಾಗಿ ಈ ಒಂದು ಚಿಯಾಂಗ್ ಮೈ ಏರಿಯಾನ ಕವರ್ ಮಾಡಿಕೊಂಡು ವಾಪಸ್ಸು ಚಿಯಾಂಗ್ ಮೈಯಿಂದನೇ ಬೆಂಗಳೂರಿಗೆ ಫ್ಲೈಟ್ ಕೂಡ ಇದೆ. ಡೈರೆಕ್ಟಾಗಿ ಬೆಂಗಳೂರಿಗೆ ಹೊರಟೋಗ್ಬೋದು, ಅಥವಾ ಬೇರೆ ಯಾವುದೇ ಊರಿಗೆ ಬೇಕಾದ್ರೂ ಇಲ್ಲಿಂದ ಡೈರೆಕ್ಟಾಗಿ ಫ್ಲೈಟ್ಸ್ ಇದೆ. ಸೊ ಏನು ತೊಂದರೆ ಇಲ್ಲ. ಚಿಯಾಂಗ್ ಮೈಲಿ ಕೂಡ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರೋದ್ರಿಂದ ಬಹಳ ಅಡ್ವಾಂಟೇಜಸ್ ಅಂತ ಅನ್ನೋದು ನನ್ನ ಅಭಿಪ್ರಾಯ.